ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯದಲ್ಲಿ ಮತ್ತೆ RSS ವರ್ಸಸ್ ಕಾಂಗ್ರೆಸ್ ಸರ್ಕಾರ. ಈ RSS ನ ಮಾತ್ರ ನಮ್ಮ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ, ಅದರಲ್ಲೂ ಕೂಡ ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಅವರು ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಪ್ರಿಯಾಂಕ್ ಖರ್ಗೆ, ಜೂನಿಯರ್ ಖರ್ಗೆ ಅವರು RSS ನ ಬಿಡುವ ಮಾತೇ ಇಲ್ಲ. ಅವರು ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಮೊದಲನೇ ದಿನದಿಂದ, ಅಂದ್ರೆ ಈಗಲ್ಲ, ಸಿದ್ದರಾಮಯ್ಯನವ್ರ ಕ್ಯಾಬಿನೆಟ್ ಅಲ್ಲಿ ಇದ್ದಾಗಿಂದಲೂ ಕೂಡ ಒನ್ ಅಂಡ್ ಓನ್ಲಿ ಪ್ರೈಮ್ ಟಾರ್ಗೆಟ್ RSS. ಈಗ RSSಗೆ ಮೂಗುದಾರ ಹಾಕೋದಕ್ಕೆ ಹೊಸ ಒಂದು ನಿಯಮಗಳನ್ನು ಕೂಡ ತರ್ತಾ ಇದ್ದಾರೆ. ಅದಕ್ಕೆ ವಿಜಯೇಂದ್ರ ಅವರು ಸಿಟ್ಟಾಗ್ತಿದ್ದಾರೆ. ಏನಂತಂದ್ರೆ, ನೀವು RSSಗೆ ಮೂಗುದಾರ ಹಾಕೋದಕ್ಕೆ ಹೋಗ್ತಾ ಇದ್ದೀರಿ, ನಿಮಗೆ ತಾಕತ್ತಿದ್ರೆ RSSನ ಬ್ಯಾನ್ ಮಾಡಿ ನೋಡೋಣ ಅಂತ ಸರ್ಕಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸವಾಲ್ ಹಾಕಿದ್ದಾರೆ. ನಿಮಗೆ ತಾಕತ್ತಿದ್ರೆ RSSನ ಬ್ಯಾನ್ ಮಾಡಿ ನೋಡೋಣ ಅಂತ ಸರ್ಕಾರಕ್ಕೆ ವಿಜಯೇಂದ್ರ ಅವರು ಸವಾಲ್ ಹಾಕಿದ್ದಾರೆ. ಖರ್ಗೆ ತನ್ನ ಇಲಾಖೆ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ, ನಿಮಗೆ ತಾಕತ್ತಿದ್ರೆ ಬ್ಯಾನ್ ಮಾಡಿ, ಅಥವಾ ಬ್ಯಾನ್ ಮಾಡೋದಕ್ಕೆ CMಗೆ ಹೇಳಿ. RSS ದೇಶಾಭಿಮಾನ ಇರುವಂತಹ ಸಂಘಟನೆ, ರಾಷ್ಟ್ರಭಕ್ತ ಸಂಘಟನೆ, ಹಿಂಬಾಗಿಲಿನಿಂದ ಬಂದು RSS ಕಟ್ಟೆ ಹಾಕೋಕ್ಕೆ ಸಾಧ್ಯ ಇಲ್ಲ ಅಂತ ವಿಜಯೇಂದ್ರ ಅವರು ಗುಡುಗಿದ್ದಾರೆ. ಬಿಜೆಪಿ ಅವರು ಬಿಲ್ಲನ್ನ ಸಂಪೂರ್ಣವಾಗಿ ಓದಿಲ್ಲ, ಸರಿಯಾಗಿ ಓದದೆ ವಿರೋಧ ಮಾಡೋದು ಸರಿಯಲ್ಲ. ಓದಿದ ಮೇಲೆ ಆಕ್ಷೇಪಣೆ ಇದ್ರೆ ಚರ್ಚಿಸೋಣ, ಯಾವುದೇ ಸಲಹೆಗಳಿದ್ದರೆ ಸ್ವೀಕರಿಸಿ ವಿಧೇಯಕದಲ್ಲಿ ಸೇರಿಸೋಣ. ಸರ್ಕಾರಿ ಜಾಗನ ಅನುಮತಿ ಇಲ್ಲದೆ ಬಳಸೋದು ಸರಿಯಲ್ಲ. ಬಿಲ್ ಯಾರ ವಿರುದ್ಧವೂ ಇಲ್ಲ, ಎಲ್ರಿಗೂ ಒಂದೇ ನಿಯಮ. RSS ಟಾರ್ಗೆಟ್ ಮಾಡಲಾಗಿದೆ ಅನ್ನೋದು ಸರಿಯಲ್ಲ. ನಾವು ವಿಧಾನಸೌಧ ಆವರಣದ ಕಾರ್ಯಕ್ರಮಕ್ಕೂ ಕೂಡ ಅನುಮತಿ ಪಡೆದಿದ್ದೇವೆ, ನಿಯಮ ಪಾಲಿಸೋದ್ರಲ್ಲಿ ಸಮಸ್ಯೆ ಏನಿದೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ತಿರುಗೇಟು ಕೊಟ್ಟಿದ್ದಾರೆ ವಿಜಯೇಂದ್ರ ಅವರಿಗೆ. ರಾಜ್ಯದ ಮುಖ್ಯಮಂತ್ರಿಗಳಾಗ್ಲಿ ಪ್ರಿಯಾಂಕಾ ಖರ್ಗೆ ಅವರಾಗ್ಲಿ ನೇರವಾಗಿ RSS ಹೆಸರನ್ನ ಅದರಲ್ಲಿ ಉಲ್ಲೇಖ ಮಾಡಿಲ್ಲ. ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ಸವಾಲ್ ಹಾಕೋದಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ಸದನದಲ್ಲಿ ಬಂದು ನಮಸ್ತೆ ಸದಾ ವತ್ಸಲೆ ಅಂತ ಹೇಳಿದ್ರಲ್ಲ, ಇವತ್ತು ನಿಮ್ಮ ಬಣ್ಣ ಇವತ್ತು ಕಳಚಿ ಬಿದ್ದಿದೆ, ಬಯಲಾಗಿದೆ ನಿಮ್ಮ ಮುಖವಾಡ. ನಿಮಗೆ ತಾಕತ್ತಿದ್ರೆ RSS ಅನ್ನ ಬ್ಯಾನ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ನೋಡೋಣ. ಯಾತಕ್ಕೋಸ್ಕರ ಇವತ್ತು RSS ಬಗ್ಗೆ ಕೆಂಡ ಕಾರ್ತಾ ಇದ್ದೀರಿ ಏನಂತ ಇವತ್ತು ದೇಶ ವಿರೋಧಿ ಚಟುವಟಿಕೆ ಇವತ್ತು RSS ಇಂದ ಆಗಿದೆ. ಮಾನ್ಯ ಗೃಹ ಸಚಿವರಿಗೆ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ, ತಮ್ಮ ಇಲಾಖೆ ಬಗ್ಗೆ ಮಾತನಾಡ್ತಕ್ಕಂಥ ಯೋಗ್ಯತೆ ಇಲ್ಲ. ಪದೇ ಪದೇ ದಿನನಿತ್ಯ RSS ಬಗ್ಗೆ ರಾಷ್ಟ್ರೀಯ ಸ್ವಯಂ ಸೇವಕವನ್ನ ಟೀಕೆ ಮಾಡುವಂತ ಕೆಲಸ ನೀವು ಮಾಡ್ತಾ ಇದ್ದೀರಿ. ನಿಮಗಷ್ಟು ಚಟನೆ ಇದ್ರೆ, ಪ್ರಿಯಾಂಕಾ ಖರ್ಗೆ ಅವರಿಗೆ ನಿಮ್ಗೆ ಚಟ ಇದ್ರೆ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿ RSS ವಿರೋಧಿ ಇಲಾಖೆಯನ್ನ ಪಡೆದುಕೊಳ್ಳಿ, ಗೃಹ ಸಚಿವರ ಸ್ಥಾನಕ್ಕೆ ರಾಜೀನಾಮೆ ಕೊಡಿ. ಇವತ್ತು ಹಿಂಬಾಗಿಲಿನಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳಿಗೆ ಕಡಿವಾಣ ಆಗ್ತಕ್ಕಂಥ ಷಡ್ಯಂತ್ರ ನಡೀತಾ ಇದೆ. ಖಂಡಿತ ಇದು ಸಾಧ್ಯ ಇಲ್ಲ. ಒಬ್ಬ ಕಳಂಕಿತ ಇದೇ ಅಧಿವೇಶನದಲ್ಲಿ ಅವ್ರನ್ನ ಹೊರ ಹಾಕಿದ್ರು, ಇದೇ ಅಧಿವೇಶನದಲ್ಲಿ ಅವ್ರನ್ನ ವಾಪಸ್ ತಗೊಂತ ಇದ್ದಾರೆ. ಅದರಿಂದ ತೆಗೆದಿದ್ದು ಯಾಕೆ, ಸೇರಿಸ್ಕೊಳೋದು ಯಾಕೆ? ಇದರಿಂದ ಅವ್ರನ್ನ ತೆಗೆಯೋವರೆಗೂ ನಮ್ಮ ಹೋರಾಟ ನಾವು ಮಾಡ್ತೀರಿ. ಮುಂದೆ ಬೇರೆ ಬೇರೆ ವಿಚಾರಗಳಿದೆ, ಅದನ್ನ ನಾವು ಮತ್ತು JDS ಅವರು ತೀರ್ಮಾನ ಮಾಡಿ ಯಾವ ರೀತಿ
ಮುಂದಿನ ವಿಷಯಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತೀವಿ. ಸರ್, ಈಗ ವಿಧೇಯಕ ಸಂಬಂಧಪಟ್ಟಂತೆ ಏನು ಹೋರಾಟ ತೀರ್ಮಾನ ಮಾಡಿದ್ದಾರೆ? RSS ಕಂಟ್ರೋಲ್ ಮಾಡೋದಕ್ಕೆ ಏನೇ ತೀರ್ಮಾನ ಮಾಡಿದ್ದಾರೆ ಸರ್? ಮಾಡಲಿ. ಅವರು ಮೊದಲಿಂದಾನೂ ಕೂಡ RSS ವಿರೋಧ ಮಾಡಿಕೊಂಡು ಬಂದಿರುವಂತ ಪ್ರಿಯಾಂಕಾ ಖರ್ಗೆ ಅವರು ಅದನ್ನ ಮುಂದುವರಿಸಿದ್ದಾರೆ ಅಷ್ಟೇ. ಇಂಥ ಬಹಳಷ್ಟು ಜನನ RSS ನೋಡಿದೆ. ಅದು ಇಡೀ ಪ್ರಪಂಚದಲ್ಲಿರ್ತಕ್ಕಂಥ 150ಕ್ಕೂ ಹೆಚ್ಚು ದೇಶದಲ್ಲಿ RSS ಇದೆ. ಈ ದೇಶದ ಪ್ರಧಾನಿನೂ ಕೂಡ RSS ಅವರು, ನಾನು RSS, ಒಂದು 15-20 ಜನ ಮುಖ್ಯಮಂತ್ರಿಗಳು RSS. ಇವ್ರು ಯಾರೋ ಒಬ್ರು ಕೂಗಾಡ್ಬಿಟ್ರೆ ಇದರಿಂದ ಏನಾಗಲ್ಲ. ಇವ್ರು ತೀಟೆ ಅಷ್ಟೇ. ಇರೋದು 1.5 ವರ್ಷ ಒಳ್ಳೇದ್ ಮಾಡಪ್ಪ ಅಂತ ಹೇಳಿದ್ರೆ ತೀಟೆ ಮಾಡ್ಕೊಂಡೇ ಕೂತವ್ರಿ. ಇನ್ನೊಂದೂವರೆ ವರ್ಷ ಆದ್ಮೇಲೆ ಏನ್ ಮಾಡ್ತೀರಾ? ಆಮೇಲೆ ಯಾರು ಬರ್ತಾರೆ ನಿಮ್ಮ ಹತ್ರಕ್ಕೆ? ಅವಾಗ ಏನ್ ಮಾಡ್ತೈತೆ ನಿಮ್ಮ ಮನೆ ಬಾಗಿಲ ಹತ್ರ? ಅದರಿಂದ ಈ ತೀಟೆಗಳೆಲ್ಲ ಬಿಟ್ಟು ನ್ಯಾಯವಾಗಿ ನಡ್ಸ್ಕೊಂಡು ಹೋಗಿ ಗೌರವಯುತವಾಗಿ. ಏನಂತೆ ಅವ್ರ ಪ್ರಾಬ್ಲಮ್? ಬಿಲ್ ಓದಿದಾರ? ಇಲ್ಲ, ವಿಪಕ್ಷದವ್ರು ಇರ್ಬೋದು, ಬೇರೆಯವ್ರು ಇರ್ಬೋದು, ಬಿಲ್ ಅನ್ನ ಓದಿದಾರ? ಓದಿದ್ರೆ ಅದರಲ್ಲಿ ಆಕ್ಷೇಪಣೆ ಏನಿದೆ ಅಂತ ಸ್ಪಷ್ಟವಾಗಿ ಹೇಳ್ಬೇಕಲ್ಲ. ಬಿಲ್ ಇಂಟ್ರೊಡ್ಯೂಸ್ ಆಗಲಿ, ಚರ್ಚೆ ಮಾಡಲಿ, ಅವ್ರದ್ದೇನಾದ್ರೂ ಸಲಹೆ ಇದ್ರೆ ಅದನ್ನು ತಗೊಳ್ಳೋಣ, ಅದನ್ನು ಇನ್ಕ್ಲೂಡ್ ಮಾಡೋಣ, ಅಮೆಂಡ್ ಮಾಡೋಣ ಬಿಲ್ಲನ್ನ. ಆದ್ರೆ ವಿಧೇಯಕನೇ ಬಂದಿಲ್ಲ, ಇವ್ರಾಗ್ಲೇ ಅವ್ರ ವಿರುದ್ಧವಾಗಿದೆ, ಇವ್ರ ವಿರುದ್ಧ ಪರ ಇದೆ ಅಂತ ಹೇಳಿದ್ರೆ ಏನರ್ಥ? ಆಮೇಲೆ ಅದೇನ್ ಎಲ್ಲರಿಗೂ ಅನ್ವಯಿಸ್ತದಲ್ಲ, ನನಗೂ ಅನ್ವಯಿಸ್ತದೆ, ನಿಮಗೂ ಅನ್ವಯಿಸ್ತದೆ, ಬಿಜೆಪಿಯವರಿಗೂ ಅನ್ವಯಿಸ್ತದೆ. ನನಗೆ ಸಮಸ್ಯೆ ಏನಿದೆ ಅಂತ ಅರ್ಥ ಆಗಿಲ್ಲ. ಎಲ್ಲಿ ಅದು ಬಿಲ್ನಲ್ಲಿ ಇದೆಯಾ? ಆ ಬಿಲ್ನಲ್ಲಿ ದೆನ್ ವೈ ಆರ್ ದೇ ಟೆಲಿಂಗ್ ಇಟ್ ಇಸ್ RSS ಬಿಲ್? ದಯವಿಟ್ಟು ಕ್ಷಮಿಸಬೇಕು ಮಾಧ್ಯಮ ಸ್ನೇಹಿತರು, ಇದು ಬಿಲ್ಲು ಯಾರ ವಿರುದ್ಧನೂ ಅಲ್ಲ. ನೀವೇ ಹೇಳಿ, ಸರ್ಕಾರಿ ಜಾಗಗಳನ್ನ ಖಾಸಗಿ ವ್ಯಕ್ತಿಗಳಿರ್ಬೋದು, ಸಂಸ್ಥೆಗಳಿರ್ಬೋದು, ರಾಜಕೀಯ ಪಕ್ಷಗಳಿರ್ಬೋದು, ಪರ್ಮಿಷನ್ ಇರಲಾರದೆ ಉಪಯೋಗ ಮಾಡೋದು ಸರಿನಾ ಹೇಳಿ ನೀವೇ? ಈಗ ನಾಳೆ ಇಲ್ಲಿ ವಿಧಾನಸೌಧದ ಆವರಣದಲ್ಲಿ ಫ್ರೀಡಂ ಹಬ್ಬ ನಡೀತಾ ಇದೆ. ಸಾರ್ವಜನಿಕ ಪ್ರವೇಶ ನಿಯಂತ್ರಣ ವಿಧೇಯಕ ಅಂದ್ರೆ ಸರ್ಕಾರಿ ಮತ್ತು ಸಾರ್ವಜನಿಕ ಜಾಗಗಳಲ್ಲಿ ಯಾವುದಾದ್ರೂ ಕಾರ್ಯಕ್ರಮಗಳಿಗೆ ಬಳಸ್ಕೊಳ್ಬೇಕು ಅಂತಂದ್ರೆ ಸರ್ಕಾರದ ಅನುಮತಿ ಕಡ್ಡಾಯ ಅನ್ನುವಂತಹ ಬಿಲ್ ಇದು. ಸೊ ಈ ಬಿಲ್ಗೆ ಈಗ ಬಿಜೆಪಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಇದು RSS ವಿರುದ್ಧ ಅಂತಾನೆ ಮಾಡ್ತಾ ಇರುವಂತಹ ಬಿಲ್. ಯಾಕಂದ್ರೆ RSS ತನ್ನ ಕಾರ್ಯಚಟುವಟಿಕೆಗಳನ್ನ ಮೈದಾನಗಳಲ್ಲಿ ಅಥವಾ ಸರ್ಕಾರಿ ಸ್ಕೂಲ್ಗಳ ಮೈದಾನಗಳು ಅಥವಾ ಸರ್ಕಾರಿ ಜಾಗಗಳಲ್ಲಿ ಪ್ರತಿನಿತ್ಯ ಮಾಡುತ್ತೆ. ಹೀಗಾಗಿ ಈ ಚಟುವಟಿಕೆಗಳನ್ನ ನಿರ್ಬಂಧಿಸೋದಕ್ಕೆ ಈ ರೀತಿಯಾದಂತಹ ಒಂದು ಹೊಸ ಬಿಲ್ ಅನ್ನ ತರ್ತಾ ಇದ್ದಾರೆ ಅನ್ನೋದು ಮೊದಲಿನಿಂದಲೂ ಕೂಡ ಇರುವಂತಹ ಆರೋಪ. ಅಂಡ್ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಇದನ್ನ ಓಪನ್ ಆಗಿ ಹೇಳಿದ್ದಾರೆ ಕೂಡ. RSS ಯಾಕೆ ನೋಂದಣಿ ಮಾಡ್ಕೊಂಡಿಲ್ಲ, RSS ಯಾಕೆ ರಿಜಿಸ್ಟರ್ಡ್ ಇಲ್ಲದೇನೆ ಈ ರೀತಿಯಂತ ಚಟುವಟಿಕೆಗಳನ್ನ ಪೂರ್ವಾನುಮತಿ ಇಲ್ಲದೆ ನಡೆಸ್ತಾ ಇದೆ ಅನ್ನೋ ವಿಚಾರಕ್ಕೆ. ಬಟ್ ನನಗೆ ತುಂಬಾನೇ ಇಂಪಾರ್ಟೆಂಟ್ ಅಂತ ಅನಿಸಿದ್ದು ಅಥವಾ ತುಂಬಾನೇ ಗಮನ ಸೆಳೆದಿದ್ದು ನಮ್ಮ ಪ್ರತಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ಮತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ಬಳಸಿದಂತಹ ಪದಗಳು. ವಿಜಯೇಂದ್ರ ಅವರು ಚಟ ಅಂತಾರೆ, ಅಶೋಕ್ ಅವರು ತೀಟೆ ಅಂತಾರೆ. ನಾನು ಒಂದು ಸ್ವಲ್ಪ ನೋಡಿದೆಪ್ಪ, ಇನ್ ಚಟ ಅಂದ್ರೆ ಒಂದು ದುರಭ್ಯಾಸ, ಚಟ ಅಂದ್ರೆ ಒಂದು ರೀತಿಯಾದಂಥ ವ್ಯಸನ, ಯಾವುದೋ ಒಂದು ಕೆಟ್ಟ ಕೆಲಸವನ್ನ ಪದೇ ಪದೇ ಮಾಡಬೇಕು ಅಂತ ಅನಿಸೋದೆ ಒಂದು ರೀತಿಯಾದಂತಹ ಗೀಳು, ಅದು ಒಂಥರ ಚಟ. ಸೊ ನಿಮಗೆ ಚಟ ಇದ್ರೆ ಅಂತ ಎರಡು ಸರಿ ಹೇಳಿದ್ರು ವಿಜಯೇಂದ್ರ ಅವರು. ಅಂದರೆ RSS ಅನ್ನ ಬ್ಯಾನ್ ಮಾಡುವಂತಹ ಅಥವಾ RSS ಅನ್ನ ಕಟ್ಟಿ ಹಾಕುವ ಚಟ ಅಂತಂದ್ರೆ ದುರಭ್ಯಾಸ. ಅಂದ್ರೆ RSS ವಿರುದ್ಧದ ಯಾವುದೇ ಚಟುವಟಿಕೆಗಳು ಅದು ಒಂದು ರೀತಿ ದುರಭ್ಯಾಸದ ಲೆಕ್ಕಾಚಾರ ಅಂತ ಪಾಪ ವಿಜಯೇಂದ್ರ ಅವರು ಚಟ ಅಂತಂದ್ರು. ಇನ್ನು ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಅವರು ತೀಟೆ ಅಂತಂದ್ರು. ತೀಟೆ ಅನ್ನೋ ಪದದ ಅರ್ಥನೂ ಕೂಡ ನಾನು ನೋಡಲಾಗಿ, ತೀಟೆ ಅಂದ್ರೆ ಒಂದು ಈ ಕಡೆ ಕರ್ನಾಟಕದಲ್ಲಿ ಕೆಲವು ಭಾಗಗಳಲ್ಲಿ ತೀಟೆ ಅಂದ್ರೆ ತುರುಕೆ ಅಥವಾ ಕೆರ್ತ ಅಂತಾರೆ, ಇನ್ನೊಂದು ಕಡೆ ಒಂದು ರೀತಿಯಾಗ ಅಂತಹ ಚೇಷ್ಟೆ ಗಲಾಟೆ ಮಾಡುವಂಥದ್ದು ಅಂತ. ಸೊ ಹೀಗಾಗಿ ಏನಾಗಿದೆ, ಬಿಜೆಪಿ ನಾಯಕರುಗಳಿಗೆ ಒಬ್ರು ಚಟ ಅಂತಾರೆ, ಒಬ್ರು ತೀಟೆ ಅಂತಾರೆ, ಐ ಡೋಂಟ್ ನೋ, ಗೊತ್ತಿಲ್ಲ. ಸೊ ಇದು ದೊಡ್ಡ ವಿಚಾರ ಆಗುತ್ತೆ ಕರ್ನಾಟಕದಲ್ಲಿ, ನೋಡೋಣ ಏನೇನಾಗುತ್ತೆ ಅಂತ. ಬಟ್ ಡೆಫಿನೆಟ್ಲಿ ರೂಲ್ಸ್ ಈಸ್ ರೂಲ್ಸ್, ಎಲ್ಲರಿಗೂ ಒಂದೇ. ಅದು RSS ಆಗಲಿ ಅಥವಾ SDPI ಆಗಲಿ ಅಥವಾ ಇನ್ನೊಂದಾಗಲಿ ಮತ್ತೊಂದಾಗಲಿ, ಯಾರೇ ಆಗಲಿ, ನಾವಾಗಲಿ ನೀವಾಗಲಿ ಖರ್ಗೆಯವರಾಗಲಿ ವಿಜಯೇಂದ್ರ ಅವರಾಗಲಿ, ಸಾರ್ವಜನಿಕ ಸ್ಥಳಗಳು ಅಥವಾ ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮಗಳನ್ನು ನಡೆಸಬೇಕಂದ್ರೆ ಸರ್ಕಾರದ ಅನುಮತಿ ಪಡಿಬೇಕು. ಅದು ರೂಲ್ಸ್ ಅಪ್ಲೈಸ್ ಟು ಎವ್ರಿಬಡಿ. ಅದನ್ನು RSSಗೆ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ
ಅಥವಾ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ವಿಪಕ್ಷಗಳು ಬಡ್ಕತ್ತಿದಾವ ಗೊತ್ತಿಲ್ಲ.